ನಗರದ ಬೆಳ್ಳಂದೂರು ಸಮೀಪದ ಮಹದೇವಪುರ ಕ್ಷೇತ್ರದ ಬೋಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ 33ರಲ್ಲಿರುವ 1 ಎಕರೆ 39 ಗುಂಟೆ ಜಮೀನನ್ನು ಸ್ಮಶಾನಕ್ಕಾಗಿ ಮೀಸಲಿಟ್ಟ ಜಾಗದಲ್ಲಿ ಖಾಸಗಿ ಬಿಲ್ಡರ್ಗಳು ಅತಿಕ್ರಮ ಪ್ರವೇಶವನ್ನ ಮಾಡಿ ಕಟ್ಟಡ ತ್ಯಾಜ್ಯಗಳನ್ನು ತಂದು ಸುರಿತಿದ್ದಾರೆ. ಇದರ ಬಗ್ಗೆ ಗ್ರಾಮಸ್ಥರು ಪ್ರಶ್ನೆಯನ್ನ ಮಾಡಿದರೆ ಇದು ನಮ್ಮ ಸ್ವಂತ ಜಾಗ ಅಂತ ಬೆದರಿಕೆ ಹಾಕ್ತಿದ್ದಾರೆ ಅಂತ ಆರೋಪವನ್ನ ಮಾಡಿದ್ರು. ಈ ವಿಷಯವಾಗಿ ತಾಲೂಕು ದಂಡಾಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಚೆಕ್ ಬಂದ್ ಮಾಡಿಕೊಟ್ಟರು ಸಹ ರಾಜಕೀಯ ಪ್ರಭಾವವನ್ನು ಬೆಳೆಸಿ ಅತಿಕ್ರಮ ಪ್ರವೇಶವನ್ನ ಮಾಡಿ ಆ ಜಾಗವನ್ನ ಕಬಳಿಸಲು ಮುಂದಾಗಿದ್ದಾರೆ ಅಂತ ಗ್ರಾಮಸ್ಥರು ಬೇಸರವನ್ನ ವ್ಯಕ್ತಪಡಿಸಿದ್ರು. ಈ ವಿಷಯವಾಗಿ ಸ್ಥಳೀಯ ಗ್ರಾಮಸ್ಥರಾದ ಬಿಎನ್ ಸುರೇಶ್ ಸುಲಪುರಪ್ಪ ಹಾಗೂ ಆಮ್ ಆದ್ಮಿ ಪಕ್ಷದ ಅಶೋಕ್ ಮೃತ್ಯುಂಜಯ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ನಾವೆಲ್ಲಿ ಸದ್ಯದಲ್ಲಿ ಆಗ್ತಾರೆ ಬಣ್ಣಕ್ಕೆ ಹೋಗ್ಬೇಕು ನಾವಲ್ಲ. ಈ ಸಂಸ್ಥೆ ಇದು ಅಧ್ಯಯನ ಮಾಡ್ತಿದ್ದಾರೆ. ಎಮ್ಮೆಲ್ಗೂ ಟೆಪ್ ತಗೊಂಡಲ್ಲ, ಮಂಜುಳ ಮನೆಗಿದ್ರೆ ಅವರು ಟೆಪ್ ತಗೊಂಡಲ್ಲ. ಇನ್ನು ನಾವು 2 ಸಲ ಹೋಗಿ ಹೇಳಿದ್ದೀವಿ ನೋಡ್ತೀವಿ ಅಂತಾರೆ. ಮಠ ಚೆನ್ನಾಗಿತ್ತು, ದೇವಸ್ಥಾನಗಳು ಕೈ ಆಗ್ತದೆ. ಆ ಕಾಟಮ್ಮ ದೇವಸ್ಥಾನ ಡಮಕ್ ಮಾಡವ್ರೆ. ಇನ್ನು ಮುಸಲ್ಮಾನ ದೇವಸ್ಥಾನ ಅದು ನಮ್ಮ ಸಲ್ಲಾಪುರಪ್ಪ ಅಂತ. ಬೋಗನಹಳ್ಳಿಯಲ್ಲಿ 33 ಸರ್ವೆ ನಂಬರಲ್ಲಿ ಮಶಾಣ ಒಂದಿದೆ. ಅದರಲ್ಲಿ 6 ಗುಂಟೆ ಫಸ್ಟ್ ಇತ್ತು. ಅದಕ್ಕೆ ಡಿ ಸಿ ಆರ್ಡ್ರ್ ಏನು ಮಾಡಿದ್ರು, 2009ರಲ್ಲಿ ಆರ್ಡ್ರ್ ಮಾಡಿದ್ರು. 1 ಎಕರೆ 39 ಗುಂಟೆ ಪ್ರತಿ ಊರಿಗೂ ಮಶಾಣ ಬೇಕು ಅಂದ್ಬಿಟ್ಟು ಇಲ್ಲಿ ಆರ್ಡ್ರ್ ಮಾಡಿದ್ದಾರೆ. ಆರ್ಡ್ರಲ್ಲಿ ಏನು ಮಾಡಿದ್ದಾರೆ ಅಂತ ಮಶಾಣನೇ ಫಸ್ಟ್ ಚೆನ್ನಾಗಿತ್ತು. ಇವಾಗ ಏನು ಮಾಡಿದ್ದಾರೆ, ಆದರ್ಶ ಡೆವಲಪರ್ ಬಂದು ನಮ್ಮದು ಮಶಾಣ ಅಂತ ಜಗಳ ಮಾಡಿದ್ರು. ಅದಕ್ಕೆ ನಾವು MLA ಗಮನಕ್ಕೂ ತಂದಿದ್ದೀರಿ. ಅವ್ರೇನಂದ್ರು, ಆಯ್ತು ನಾ ಮಾತಾಡ್ತೀನಿ, ಮಶಾಣ ವಿಷಯದಲ್ಲಿ ಮಾಡೋಣ ಅಂತ ಹೇಳಿದ್ರು. ಮತ್ತು ಇವಾಗ ಏನು ಮಾಡಿದ್ದಾರೆ, ರಾತ್ರಿನೇ ಅವ್ರು ಲಾರಿಗಳಲ್ಲಿ ತಂದು ಮಣ್ಣೆಲ್ಲ ದಬ್ಬಿಟ್ಟಿದ್ದಾರೆ. ಕೇಳಿದ್ರೆ ಏನಂತಾರೆ, ನಾವು ಮಾತಾಡಿದ್ದೀರಿ, ಲೋಕಲ್ ಲೀಡರ್ ಮೇಲೆ ಹೇಳ್ತಾ ಇದ್ದಾರೆ. ಎಲ್ಲನೂ ಲೋಕಲ್ ಲೀಡರ್ ಮೇಲೆ ಹೇಳ್ತಾ ಇದ್ದಾರೆ. ಅವ್ರೇನಂತಾರೆ, ಆಯಿತು MLA ಗಮನಕ್ಕೆ ತರೋಣ ಅಂತ ಇದ್ದಾರೆ. ಬಟ್ ಇದೇನು ಮಾಡಿಕೊಟ್ಟಿಲ್ಲ. ನಮ್ಗೆ ತುಂಬ ಅಧಿಕಾರಿ JC ಮೇಡಮ್ಗೂ ಲೆಟ್ರ್ ಕೊಟ್ಟಿದ್ದೀರಿ, AEಗೂ ಕೊಟ್ಟಿದ್ದೀರಿ, AW ಕೊಟ್ಟಿದ್ದೀರಿ, ಮತ್ತು ತಹಸೀಲ್ದಾರ್ಗೂ ಕೊಟ್ಟಿದ್ದೀರಿ, ಮತ್ತು ಗೃಹ ಸಚಿವರಿಗೂ ಕೊಟ್ಟಿದ್ದೀರಿ, ಆಮೇಲೆ CMಗೂ ಕೊಟ್ಟಿದ್ದೀರಿ. ಎಲ್ಲ ಆಕ್ಷನ್ ತಗೊತೀನಿ ಅಂತ ಇದ್ದಾರೆ. ಅದರಿಂದ ದಯವಿಟ್ಟು ಇದೊಂದು ಮಶಾಣ ಉಳಿಸ್ಕೊಡ್ರಿ ಅಂತ ಕೊಟ್ಟು ಇವಾಗ 3-4 ತಿಂಗಳಾಗಿದೆ. ಇದು 3-4 ತಿಂಗಳಿಂದ ಒಂದು ಸರಿ ಬಂದು ನೋಡಿದ್ರು ಇದನ್ನು. ಆಮೇಲೆ ಇದು ಒತ್ತುವರಿ ಆಗಿದ ತಕ್ಷಣ ಬಂದು ಇದು ಸರ್ವೆ ಎಲ್ಲ ಮಾಡಿಬಿಟ್ಟು ಕಾಪಿ ಕೊಟ್ಟಿದ್ದಾರೆ. ಸರ್ವೆ ಆಗಿದೆ, ಇದೆಲ್ಲ ಮಶಾಣಕ್ಕೆ ಇದೆ ಅಂತ. ಬಟ್ ಬೋಲ್ಡೆಲ್ಲ ಹಾಕಿದ್ದಾರೆ. ಮಣ್ಣು ಹಾಕೋದು ಮಾತ್ರ ನಿಲ್ಲಿಸ್ತಾ ಇಲ್ಲ ಅವರು. ಇವರು ಆದರ್ಶ ಡೆವಲಪರೇ ಮಾಡ್ತಾ ಇದ್ದಾರೆ. ನಾವು ಹಿಡ್ಕೊಂಡು ಕೇಳಿದ್ದಕ್ಕೆ ಇದು ನಮ್ಮ ಜಾಗ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಸಾರ್ಗೂ ಹೇಳಿದ್ರು ನಾವು, ಸಾರ್ ಆಯಿತು ಮಾಡೋಣ, ಕಾಂಪೌಂಡ್ ಹಾಕೋಣ ಅಂತ ಹೇಳಿದರೆ, ಇನ್ನೂ ಮಾಡಿಲ್ಲ, ಏನಿಲ್ಲ. ಇನ್ನೊಂದು ಮಾತೇನು ಹೇಳ್ತಾರೆ, ಕಾಂಪೌಂಡ್ ಹಾಕೋದು ಬೇಡ ಅಲ್ಲಿ, ಅದು ಹಂಗೆ ಇಲ್ಲ ಅಂತ ಹೇಳಿದ್ದಾರೆ. ಏನು ಉದ್ದೇಶ ಅಂತ ಗೊತ್ತಿಲ್ಲ. ಇದು ಒಂದು ಬೋಗನಹಳ್ಳಿ ಗ್ರಾಮ, 1 ಎಕರೆ 39 ಗುಂಟೆ. ನೀವು ಇವತ್ತು RTC ಪಾಣಿ ತೆಗೆದ್ರು, ಇದನ್ನು ಸರ್ಕಾರಿ ಜಮೀನು ಅಂತಿದೆ. ಮತ್ತು ತಹಸೀಲ್ದಾರು ನವೆಂಬರ್ 23ರಲ್ಲಿ ಆರ್ಡ್ರ್ ಮಾಡಿ BBMPಗೆ ಅಧಿಕಾರಿಗಳು ಕೊಟ್ಟಿರ್ತಾರೆ. ಇದು ಸ್ಮಶಾನಕ್ಕೆ ಕಾಯ್ದಿರಿಸಿರೋದು, ಸ್ಮಶಾನನೇ ಮಾಡಬೇಕು ಅಂತ ಆರ್ಡ್ರ್ ಇದೆ. 2 ಡಾಕ್ಯುಮೆಂಟ್ ಇಟ್ಕೊಂಡು ಮಾತಾಡ್ತೀನಿ, ಸುಮ್ಮನೆ ಏರಲ್ಲಿ ಮಾತಾಡೋ ಅವಶ್ಯಕತೆ ಇಲ್ಲ. ಆದರೂ ಕೂಡ ಇಲ್ಲಿ ಏನಾಗಿದೆ, ನೀವು ನೋಡಿರ್ಬೋದಲ್ಲಿ ಮಣ್ಣು ದಬ್ತಿದ್ದಾರೆ. ಯಾರಲ್ಲಿ ಮಣ್ಣು ಹಾಕ್ತಾ ಇದ್ದಾರೆ? ಸ್ಮಶಾನ ಜಾಗದಲ್ಲಿ ಮಣ್ಣು ಕಲ್ಲು ಇದು ಹಾಕ್ತಾ ಇದ್ದಾರೆ. ಯಾಕೆ ನಮ್ಮ BBMP ಅಧಿಕಾರಿಗಳು, ನಮ್ಮ ರೆವೆನ್ಯೂ ಇನ್ಸ್ಪೆಕ್ಟ್ರು, ನಮ್ಮ MLAಗಳು, ನಮ್ಮ ಲೋಕಲ್ ಲೀಡ್ರ್ಗಳು ಯಾಕೆ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತಿದ್ದಾರೆ? ಯಾರಿದ್ದಾರೆ ಹಿಂದಿದ್ನಗಡೆ? ಜನರಲಿ ಏನಾಗುತ್ತೆ, ಮಹದೇವಪುರ ಕ್ಷೇತ್ರದಲ್ಲಿ ನಾನು ನೋಡಿರೋ ಹಾಗೆ ಯಾವುದೇ ಒಂದು ಒತ್ತುವರಿ ಕಾರ್ಯಾಚರಣೆ ಮಾಡಬೇಕಂದ್ರೆ ಸ್ವಲ್ಪ ಮಣ್ಣು ತುಂಬ್ಕೊಂಬರೋದು, ಕಲ್ಲು ತುಂಬ್ಕೊಂಬರೋದು, ಒತ್ತುವರಿ ಮಾಡ್ಕೊಳ್ಳೋದು, ಆಮೇಲೆ ಇಡೀ ಸ್ಮಶಾನನೇ ಕಬಳಿಸ್ಕೋಬೇಕು. ಹೆಚ್ಚು ಕಮ್ಮಿ 100 ಕೋಟಿ ಬೆಲೆ ಬಾಳುತ್ತೆ. ದುಡ್ಡಿನ ವಿಷಯ ಸೆಕೆಂಡ್ರಿ. ಇಲ್ಲಿ ಜನಗಳಿಗೆ ತನ್ನ ಸತ್ರೆ ಹೂಳಕ್ಕಿರೋದು ಒಂದೇ ಒಂದು ಸ್ಮಶಾನ. ನೀವು ಆ ಸ್ಮಶಾನನೂ ಬಿಡದೆ ಮುಚ್ಚಿಬಿಟ್ರೆ ಸತ್ ಮೇಲೆ ಜನ ಎಲ್ಲಿ ಉಳ್ಬೇಕು? ಎಲ್ಲಾರನ್ನೂ ಎಲೆಕ್ಟ್ರಿಸಿಟಿ ಬರ್ನ್ ಮಾಡಬೇಕಾ? ಒಂದೊಂದು ಸಂಪ್ರದಾಯದ ಒಂದೊಂದು ವ್ಯವಸ್ಥೆ ಇಟ್ಕೊಂಡಿರ್ತಾರೆ. ಹಿಂಗೆ ನೀವು ಸ್ಮಶಾನನ ಎನ್ಕ್ರೋಚ್ ಮಾಡ್ಕೊಂಡು ಬಂದರೆ ಏನು ಮಾಡೋದು? ಮಹದೇವಪುರದಲ್ಲಿ ಇದೊಂದೇ ಅಲ್ಲ, ಹಲವಾರು ಎನ್ಕ್ರೋಚ್ಮೆಂಟ್ಗಳು. ನೀವು ಕೆಂಪಾಪುರಕ್ಕೆ ಹೋಗಿ, ಅಲ್ಲೊಂದು ಸ್ಮಶಾನ, ಪಕ್ಕದಲ್ಲಿರೋ ಸ್ಕೂಲವ್ರು ಎನ್ಕ್ರೋಚ್ ಮಾಡಿದ್ದಾರೆ. ಇಲ್ಲಿ ಕೆರೆ, ಜೂನಸಂದ್ರ ಕೆರೆ 1000 ಕೋಟಿ, ಅದೊಂದು ಎನ್ಕ್ರೋಚ್ ಮಾಡಿದ್ದಾರೆ. ನನಗೆ ಏನು ನಡೀತಾ ಇದೆ ಮಹದೇವಪುರ ಕ್ಷೇತ್ರದಲ್ಲಿ? ಸರ್ಕಾರಿ ಜಾಗಗಳನ್ನು ಹಿಂಗೆಲ್ಲ ಬಿಲ್ಡರ್ಗಳಿಗೆ, ರಿಯಲ್ ಎಸ್ಟೇಟ್ ಮಾಫಿಯಾಗಳು ಕೊಟ್ಬಿಟ್ಟು ಸಾಮಾನ್ಯ ಜನ ಎಲ್ಲೋಗ್ಬೇಕು? ಸಾಮಾನ್ಯ ಜನ ಸತ್ತ ಮೇಲೂ ಬದುಕಲ್ವಂತೂ ನೆಮ್ಮದಿ ಇಲ್ಲ, ಸತ್ತ ಮೇಲೂ ನೆಮ್ಮದಿ ಕೊಡ್ತಿಲ್ಲ. ಆ ರೀತಿ ಆಗ್ಬಿಟ್ಟಿದೆ. ನಾನು ಅರವಿಂದ್ ಲಿಂಬಾವಳಿ ಅವ್ರಿಗೆ ಮತ್ತು ಮಂಜುಳಾ ಅರವಿಂದ್ ಲಿಂಬಾವಳಿ ಕೇಳೋದಿಷ್ಟೇ, ಇದು ನನ್ನ ಗಮನಕ್ಕೆ ಬಂದಿದೆ, ನಿಮ್ಮ ಗಮನಕ್ಕೂ ಬಂದಿದೆ. ನೀವು ಇದುವರೆಗೂ ಏನು ಕ್ರಮ ತಗೊಂಡಿದ್ದೀರಾ? ನೀವು ತಗೊಂಡಿಲ್ಲ ಅಂದರೆ ಯಾಕೆ ತಗೊಂಡಿಲ್ಲ? ಅದು ಉತ್ತರ ಕೊಡಬೇಕು.
ಯಾವ ಡೆವಲಪರ್ಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ? ಆದರ್ಶ್ ಡೆವಲಪರ್ಸ್ ಅಂತ ಜನ ಹೇಳ್ತಿದ್ದಾರೆ, ಅದು ನಿಜಾನ ಸುಳ್ಳು ನನಗೆ ಗೊತ್ತಿಲ್ಲ. ಯಾರೇ ಇನ್ವಾಲ್ವ್ ಆಗಿಲ್ಲ, ನಮ್ಗೆ ಡೆವಲಪರ್ ಮೇಲಿಲ್ಲ. ಡೆವಲಪರ್ ಬಿಸ್ನೆಸ್ ಮಾಡ್ತಾರೆ, ಬರ್ತಾರೆ. ಸರ್ಕಾರಿ ಜಾಗನ ಉಳಿಸ್ಬೇಕಾಗಿರೋದು ಒಬ್ಬ MLA, ಒಬ್ಬ ಶಾಸಕನ ಆದ್ಯ ಕರ್ತವ್ಯ. ನೀವು ಯಾಕೆ ಅದನ್ನ ಮಾಡ್ತಾ ಇಲ್ಲ? ಅದನ್ನ ಲೋಕಲ್ MLAಗಳು ಮತ್ತು ex-MLA ಲೀಡರ್ಗಳೆಲ್ಲ ಉತ್ತರ ಕೊಡಬೇಕು ಅಂತ ನಾನು ಕೇಳ್ತೀನಿ. ಊರಿನ ಜನ ಇದ್ದಾರೆ, ಜನಗಳನ್ನೂ ಕೇಳಿ ಏನಿದೆ ವಿಷಯ ಅಂತ. ನೀನು ಪೊಲೀಸ್ ಸ್ಟೇಷನ್ ಮುಂದೆ ಬಾಡಿ ಎತ್ಕೊಂಡು ಅದರಲ್ಲಿ ಏನಕ್ಕೆ ದೇವಸ್ಥಾನ ವಿಷಯ ಹೋದ್ರೆ ಇಲ್ಲಿಗೆಲ್ಲ ಬೇಡ, ನಮ್ಗೆ ಸರ್ಕಾರಿ ಜಾಗ ಬೋರ್ಡ್ ಒಂದು ಫಾರ್ವರ್ಡ್ ಮಾಡಿದ್ದೀನಿ. ಹೊಸ RTC ಇದೆ, ಕಳಿಸಿ.